ಬಿ ಖಾತೆಯಿಂದ ಎ ಖಾತೆ ಸಮಸ್ಯೆಗಳೇನಿದೆ, ರೆವೆನ್ಯೂ ಸೈಟ್ಗಳನ್ನು ವ್ಯವಸಾಯ ಮಾಡ್ತಾ ಇದ್ದಂಥ ಭೂಮಿಗಳನ್ನು ಮಾಧ್ಯಮ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ನನಗೂ ಸ್ವಲ್ಪ ಅನುಭವ ಇದೆ. 6ನೇ ಗ್ಯಾರಂಟಿಯನ್ನು ನಾಗರಿಕರಿಗೆ ದೀಪಾವಳಿಯ ಉಡುಗೊರೆಯಾಗಿ ನೀಡಿದ್ದೇವೆ ಅಂತ ಹೇಳಿ ದೀಪಾವಳಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 6ನೇ ಗ್ಯಾರಂಟಿಯನ್ನು ನಾಗರಿಕರಿಗೆ ದೀಪಾವಳಿಯ ಉಡುಗೊರೆಯಾಗಿ ನೀಡಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕಳೆದ 15-20 ದಿವಸಗಳಿಂದ ನಿರಂತರವಾಗಿ ಈ ಒಂದು ಜಾಹೀರಾತು ಪ್ರತಿನಿತ್ಯ ಇವತ್ತು ಬರ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ಇವತ್ತಿನ ಮಾಧ್ಯಮ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ನನಗೂ ಸ್ವಲ್ಪ ಅನುಭವ ಇದೆ. ಸರ್ಕಾರಕ್ಕೆ ಈ ರೀತಿ 15 ದಿನಗಳ ಒಂದು ಜಾಹೀರಾತಿಯನ್ನು ನೀಡಿದ್ದಾರೆ. ಅಟ್ಲೀಸ್ಟ್ ಮಾಧ್ಯಮದ ನಡೆಸ್ತಕ್ಕಂಥವ್ರಿಗಾದರೂ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ದೊರಕಿದೆಯೇನೋ ಅಂತಕ್ಕಂಥದ್ದು ಅದಕ್ಕೆ ಅಭಿನಂದಿಸಬೇಕು ಈ ಸರ್ಕಾರಕ್ಕೆ. ಬಿ ಖಾತೆಯಿಂದ ಎ ಖಾತೆ ಇವತ್ತು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ದೀಪಾವಳಿಯ ಸಂದರ್ಭದಲ್ಲಿ ನಾಡಿನ ಜನತೆಗೆ ಉಡುಗೊರೆ ನೀಡ್ತಾ ಇದ್ದೇವೆ ಅಂತ ಹೇಳಿ ಈ ಸರ್ಕಾರದ ಘೋಷಣೆಗಳೇನಿದೆ ಇದು ಮತ್ತೊಂದು ರೀತಿ ನಾಡಿನ ಜನತೆಗೆ ಟೋಪಿ ಆಗ್ತಕ್ಕಂಥ ಕೆಲಸ ಇದು. ಈ ಬಿ ಖಾತೆಯಿಂದ ಎ ಖಾತೆ ಸಮಸ್ಯೆಗಳೇನಿದೆ, 2-3 ದಿನಪತ್ರಿಕೆಗಳಲ್ಲಿ ಎಡಿಟೋರಿಯಲ್ಗಳನ್ನು ಬರೆದಿರೋದು ಗಮನಿಸಿದ್ದೆ ನಾನು, ಸಂಪಾದಕೀಯವನ್ನು. ಆ ಸಂಪಾದಕೀಯದಲ್ಲಿ ಇದು ಒಂದು ಒಳ್ಳೆಯ ತೀರ್ಮಾನ ಆದರೂ ಇದು ಎಷ್ಟರ ಮಟ್ಟಿಗೆ ಯಶಸ್ಸಾಗಬಹುದು, ಇದು ಎಷ್ಟರ ಮಟ್ಟಿಗೆ ನಾಗರಿಕರಿಗೆ ಅನುಕೂಲಗಳಾಗ್ತದೆ, ಹೊರೆ ಎಷ್ಟಾಗುತ್ತೆ, ಇದು ಎಲ್ಲದರ ಮಾಹಿತಿಗಳನ್ನು ಸಹ ಮಾಧ್ಯಮದ ಸ್ನೇಹಿತರು ನೀಡಿದ್ದೀರಿ ಹಲವಾರು ಪತ್ರಿಕೆಗಳಲ್ಲಿ. ಈ ಒಂದು ಬಿ ಖಾತೆ ವಿಷಯದಲ್ಲಿ ಎ ಖಾತೆಗೆ ಪರಿವರ್ತನೆ ಏನಿದೆ, 1995ರಿಂದ ಈ ಒಂದು ಸಮಸ್ಯೆಗಳನ್ನು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರತಕ್ಕಂಥದ್ದು. ಈ ರೀತಿಯ ಒಂದು ಸಮಸ್ಯೆಗಳು ಯಾತಕ್ಕೆ ಬೆಂಗಳೂರು ನಗರದಲ್ಲಿ ಜೊತೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ಈ ಸಮಸ್ಯೆಗಳು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ 1997 ಒಂದು ಆದೇಶ, ಉದಾಹರಣೆಗೆ ವಿಭಾಗ ಪತ್ರದಲ್ಲಿ ಮಹಾನಗರ ಪಾಲಿಕೆಗಳು, ನಗರಸಭೆ, ನಗರಾಭಿವೃದ್ಧಿ ಪ್ರಾಧಿಕಾರ, ಪುರಸಭೆಗಳು ಮತ್ತು ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ವ್ಯವಸಾಯೇತರ ಜಮೀನುಗಳನ್ನು, ಸೈಟ್ಗಳನ್ನು, ಕಟ್ಟಡಗಳನ್ನು 3 ಭಾಗ ಮಾಡಿದ್ದಲ್ಲಿ ಮುದ್ರಾಂಕ ಶುಲ್ಕ ಇದೆಲ್ಲ ಒಂದು ತಿದ್ದುಪಡಿಗಳು 96-97ರಲ್ಲೂ ಆಗಿದೆ. ಇಲ್ಲಿ 2003ನೇ ಇಸ್ವಿವರೆಗೆ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಯಾವುದೇ ರೀತಿ ನಿವೇಶನಗಳಿರಲಿ, ಆ ನಿವೇಶನಗಳಿಗೆ ಬಹುಶಃ ಜನತಾದಳದ ಸರ್ಕಾರ, ದೇವೇಗೌಡರು ಮುಖ್ಯಮಂತ್ರಿಗಳಿದ್ದರು. ಅವತ್ತು ಮೊದಲು 60 ಮಹಾನಗರ ಪಾಲಿಕೆಯ ವಾರ್ಡ್ಗಳಿತ್ತು. ಆ 60 ನಗರ ಪಾಲಿಕೆ ವಾರ್ಡ್ಗಳನ್ನು 98 ನಗರ ಪಾಲಿಕೆ ವಾರ್ಡ್ಗಳಾಗಿ ತೀರ್ಮಾನ ಮಾಡಿದ್ರು, ಆದೇಶ ಆಯಿತು. 7 ನಗರಸಭೆಗಳು, 1 ಪಟ್ಟಣ ಪಂಚಾಯಿತಿ, ಇದು ಸಹ ರಚನೆ ಆಯಿತು.
110 ನಮ್ಮ ಕಾಲದಲ್ಲಿ, ಈಗಲ್ಲ. ಈ 7 ನಗರಸಭೆಗಳನ್ನು ಯಾತಕ್ಕೆ ಮಾಡಿದ್ರು? ಬೆಂಗಳೂರಿನ ಹೊರವಲಯದಲ್ಲಿ ಅಭಿವೃದ್ಧಿನೇ ಕಾಣಿರಲಿಲ್ಲ. ಹಲವಾರು ಭಾಗದಲ್ಲಿ ರೆವೆನ್ಯೂ ಸೈಟ್ಗಳನ್ನು ವ್ಯವಸಾಯ ಮಾಡ್ತಾ ಇದ್ದಂಥ ಭೂಮಿಗಳನ್ನು ವ್ಯವಸಾಯೇತರ ಒಂದು ಯೋಜನೆಗಳಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು ನಡೆದೋಗಿತ್ತು. ಅವತ್ತಿನ ಕಾಲದಲ್ಲಿ ಈ ಒಂದು ರೆಗ್ಯುಲರೈಸೇಷನಿಗೆ 110 ರೂಪಾಯಿನ ಫಿಕ್ಸ್ ಮಾಡಿದರು ಸ್ಕ್ವೇರ್ ಮೀಟ್ರಿಗೆ. 110 ರೂಪಾಯಿ ಫಿಕ್ಸ್ ಏನು ಮಾಡಿದರು, ಹಣ ಕಟ್ಟಿಸ್ಕೊಂಡು ಫಾರಮ್ ನಂಬರ್ 19 ಅವತ್ತಿದ್ದು ಖಾತೆನೂ ಸಹ ವಿತರಣೆ ಮಾಡ್ತಾಯಿದ್ರು. ಆ ರೀತಿಯ ಒಂದು ತೀರ್ಮಾನಗಳಾಗಿತ್ತು. ಅವತ್ತಿನ ವ್ಯಾಲ್ಯೂ ಅವತ್ತು 110 ರೂಪಾಯಿಯನ್ನು ಕಟ್ಟತಕ್ಕಂಥದ್ದಕ್ಕೆ ಸ್ಕ್ವೇರ್ ಮೀಟ್ರಿಗೆ ಆ ಸರ್ಕಾರ ತೀರ್ಮಾನ ಮಾಡಿದರು. ಒಂದು 30-40 ಸೈಟನ್ನು ಅವನು ಕೊಂಡ್ಕೊಳ್ಳೋದಕ್ಕೆ ರೆಗ್ಯುಲರೈಸ್ ಮಾಡ್ಕೊಳ್ಳೋದಕ್ಕೆ ಖರ್ಚು ಬೀಳ್ತಾ ಇದ್ದಿದ್ದು 12,263 ರೂಪಾಯಿ ಅವತ್ತು ತೆಗೆದುಕೊಂಡಂಥ ನಿರ್ಧಾರದಲ್ಲಿ. ಭೂ ಪರಿವರ್ತನಾ ದಂಡ ಅಂತ ಹೇಳಿ ಕನ್ವರ್ಷನ್ ಫೀ 1,500 ರೂಪಾಯಿನ RBI ಕಟ್ಟಬೇಕಾಗಿತ್ತು ಆ ಸ್ಕೀಮ್ನಲ್ಲಿ. ನಂತರ 2003ರಲ್ಲಿ ಅವತ್ತಿನ ಪೌರಾಡಳಿತ ನಿರ್ದೇಶಕರು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಒಂದು SASನ ಜಾರಿಗೆ ತಂದಂಥದ್ದು. ಆಸ್ತಿ ತೆರಿಗೆ ಮಾಡ್ಕೊಳ್ಳಿಕ್ಕೆ ಸೆಲ್ಫ್ ಅಸೆಸ್ಮೆಂಟ್ಗೆ 97 12,000 ರೂಪಾಯಿ ಬೀಳ್ತಾ ಇದ್ದಾಗ ಒಂದು ಖಾತಾ ಪಡೀಲಿಕ್ಕೆ. ಇದರಲ್ಲಿ ಇವರೇನು 2003ರಲ್ಲಿ ಬದಲಾವಣೆ ತಂದ್ರಲ್ಲ, ನಗರಸಭೆ, ನಗರ ಪಾಲಿಕೆ, ಪುರಸಭೆ ಈ ಎಲ್ಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ತಿ ಅಂದರೆ ಖಾಲಿ ನಿವೇಶನ, ವಸತಿ ಮತ್ತು ವಾಣಿಜ್ಯ ಕಟ್ಟಡ ಅಧಿಕೃತವಾಗಿರಲಿ ಇಲ್ಲ ಅನಧಿಕೃತವಾಗಿರಲಿ ಅವುಗಳಿಂದ ತೆರಿಗೆನ ಕಡ್ಡಾಯವಾಗಿ ವಸೂಲಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ 19 ಫಾರಮ್ ನಂಬರ್ 19ರಲ್ಲಿ ಮಾಡ್ತಾ ಇದ್ದಂಥದ್ದೇನಿತ್ತು ಹಿಂದೆ, ಆ ಫಾರಮ್ ನಂಬರ್ 19ನ್ನು ರದ್ದು ಮಾಡಿ ಏಕ ಪ್ರಕಾರವಾದಂಥ ಒಂದು ತೆರಿಗೆ ಕಟ್ಟಿಸ್ಕೊಂಡು ಫಾರಮ್ ನಂಬರ್ 3 ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ನಮೂನೆ. ನಂತರ ಫಾರಮ್ ನಂಬರ್ 19 ಏನಿತ್ತು, ಖಾತಾ ಪುಸ್ತಕದಲ್ಲಿ ನೋಂದಾಯಿಸಿರ್ತಕ್ಕಂಥ ಎಲ್ಲ ಆಸ್ತಿ ವಿವರಗಳನ್ನು ಈ ನಮೂನೆ 3ಗೆ ವರ್ಗಾಯಿಸ್ಕೊಂಡು ನಮೂನೆ 3ಯಿಂದ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ವಿತರಣೆ ಆಗ್ತಾಯಿತ್ತು. ನಂತರ 2007 ನಾನು ಮುಖ್ಯಮಂತ್ರಿ ಇದ್ದಾಗ ಬಹುಶಃ 2006ಕ್ಕೆ ಈ ಪ್ರೋಸೆಸ್ ಪ್ರಾರಂಭ ಮಾಡೋದು ನಾವು.